ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಎಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂದರೆ JP ನಗರ 9th ಬ್ಲಾಕಲ್ಲಿರುವಂಥ ಎ ಖಾತಾ DC ಕನ್ವರ್ಷನ್ ಎ ಖಾತಾ 3040 ಮನೆ ನೋಡೋಕೆ ಬಂದಿದ್ದೀವಿ. ಇದು ಬಂದು ಈಸ್ಟ್ ಗೇಟ್ ಆಗಿರುತ್ತೆ, ಈಸ್ಟ್ ಫೇಸ್ ಆಗಿರುತ್ತೆ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ ನೋಡಿ. ಇದು ಬಂದು ನಿಮಗೆ ವಿತೌಟ್ ಲಿಫ್ಟು. ರೇಟು ಬಂದು ನಿಮಗೆ ರೀಸನಬಲ್ ಆಗಿದೆ. ವಿಡಿಯೋ ಲಾಸ್ಟ್ವರೆಗೂ ನೋಡಿ, ಲಾಸ್ಟಲ್ಲಿ ರೇಟ್ ಹೇಳಿರ್ತೀನಿ ನಾನು. ಓಕೆ, ಹಂಗೆ ಮನೆ ಸುತ್ತಮುತ್ತ ಕೂಡ ನೋಡ್ಬೋದು. 30 ಫೀಟ್ ರಸ್ತೆ ಸಿಗುತ್ತೆ ನಿಮಗೆ. ಇದು ಬಂದು ಡೆಡ್ ಎಂಡ್ ಆಗಿರುತ್ತೆ ನಿಮಗೆ, ನೋ ಪ್ರಾಬ್ಲಮ್. ಕಾರ್ ಆರಾಮಾಗಿ ಧಾರಾಳವಾಗಿ ನಿಲ್ಲಿಸ್ಕೋಬೋದು. ಹಾಗೆ ಇಲ್ಲೂ ಅಷ್ಟೇ ನಿಮಗೆ ಇದು ಬಂದು ನಿಮಗೆ 30 ಫೀಟ್ ರಸ್ತೆ ಸಿಗುತ್ತೆ. ಈ ಕಡೆಯಿಂದ ಹೊರಗೆ ತುಂಬ ಹತ್ರ ಬನಾರ್ಘಟ್ಟಾಗಿ ನಿಮಗೆ. ಓಕೆ, ಇನ್ನೊಂದ್ಸತಿ ಮನೆಯನ್ನು ಫ್ರಂಟ್ ಎಲಿವೇಶನ್ ನೋಡಿಸ್ಬಿಡ್ತೀನಿ ನಾನು. ಇನ್ನೊಂದ್ಸತಿ ಹೇಳ್ಬಿಡ್ತೀನಿ, ಇದು ಬಂದ್ಬಿಟ್ಟು ನಿಮಗೆ JP ನಗರ 9th ಬ್ಲಾಕ್ ಆಗಿರುತ್ತೆ ನಿಮಗೆ. ಇದು DC ಕನ್ವರ್ಷನ್ ಎ ಖಾತಾ ಆಗಿರುತ್ತೆ. 30/40 ವಿತೌಟ್ ಲಿಫ್ಟ್ ಮನೆ ಆಗಿರುತ್ತೆ. ಓಕೆ, ಇದು ಡೀಟೇಲ್ ಫುಲ್ ಒಳಗಡೆ ಒಂದ್ಸತಿ ನೋಡೋಣ ಏನಿದೆ ಅಂತ. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು ನಮಗೆ ಇಲ್ಲಿ MS ಅಲ್ಲಿ ಫುಲ್ ಗೇಟ್ ಕೊಟ್ಟಿದ್ದಾರೆ, ಪಂಡ್ರಮ್ಯಾಕ್ಸ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಇನ್ನೂ ಅಲ್ಲೆಲ್ಲ ನಿಮ್ಗೆ ಡಿಸೈನ್ ಬರುತ್ತೆ. ನಿಮ್ಗೆ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇನ್ನೊಂಚೂರು ಕೆಲಸ ನಡೀತಾ ಇದೆ. ಅದು ಸ್ವಲ್ಪ ಜಲ್ದಿನೇ ಮಾಡ್ತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇರ್ತಾರೆ ರೀಸನಬಲ್ ರೇಟು ಒಂದು ಮನೆ ನೋಡಿಸಿ 30-40 ಅಂತ, ಅವ್ರಿಗೋಸ್ಕರ ಇದು. ಹಾಗೆ ನೋಡ್ಬೋದು ಫ್ರಂಟ್ ಎಲಿವೇಶನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಮಗೆ ಇಲ್ಲಿ ನೋಡ್ಬೋದು, ನಿಮಗೆ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ಇಲ್ಲಿ ನೇಮ್ ಬೋರ್ಡ್ ಹಾಕೋಕ್ಕೆ ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ನಿಮ್ಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಹಾಗೆ ಈ ಕಡೆ ನಿಮಗೆ ಸೆಟ್ ಬ್ಯಾಕ್ ಕೂಡ ಬಿಟ್ಟಿದ್ದಾರೆ ನಿಮಗೆ. ಇನ್ನೊಂದ್ಸತಿ ಹೇಳ್ಬಿಡ್ತೀನಿ, ಇದು ಈಸ್ಟ್ ಗೇಟ್ ಆಗಿರುತ್ತೆ, ಈಸ್ಟ್ ಫೇಸ್ ಆಗಿರುತ್ತೆ. ಬನ್ನಿ ಒಳಗಡೆ ಹೋಗಿ ನೋಡೋಣ ಏನಿದೆ ಅಂತ. ಇನ್ನೊಂದ್ಸತಿ ಹೇಳ್ಬಿಡ್ತೀನಿ, ಇದು ವಿತೌಟ್ ಲಿಫ್ಟ್ ಮನೆ ಆಗಿರುತ್ತೆ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಿಮ್ಗೆ ಇಲ್ಲಿ ಪಾರ್ಕಿಂಗ್ ಜಾಗ ಸಿಗುತ್ತೆ. ನಿಮ್ಗೆ ಧಾರಾಳವಾಗಿ 2 ಕಾರ್ ನಿಲ್ಲಿಸ್ಕೊಳ್ಳೋಷ್ಟು ಪಾರ್ಕಿಂಗ್ ಬರುತ್ತೆ ನಮಗೆ. ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಕೂಡ ಆಗಿದೆ ನಿಮಗೆ. ಇಲ್ಲೂ ಅಷ್ಟೇ ಲಪತ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇದು ಬಂದು ಸಂಪು 1000 ಅಡಿ ಹೋಗಿದೆ ನಿಮಗೆ. ಸಾರಿ, ಬೋರ್ ಬಂದು 1000 ಅಡಿ ಹೋಗಿದೆ. ಸಂಪು 12,000 ಲೀಟ್ರ್ ನೀಡಿಸೋಷ್ಟು ಕೆಪಾಸಿಟಿ ಇದೆ ನಿಮಗೆ ಇಲ್ಲಿ. ಹಾಗೆ ಇಲ್ಲಿ ಬಂದು ನಿಮಗೆ ಕಾವೇರಿ ಕಲೆಕ್ಷನ್ ಕೂಡ ಆಗಿದೆ, ನೋಡ್ಬೋದು. ಜಸ್ಟ್ ಮೀಟ್ರ್ ತಗೋಬೇಕು. ಹಾಗೆ ಇಲ್ಲಿ ಗ್ಯಾಸ್ ಪ್ರೊವಿಷನ್ ಜಾಗ ನಿಮಗೆ. ಇನ್ನೊಂದ್ಸತಿ ನೋಡ್ತೀನಿ, ಧಾರಾಳವಾಗಿ ನೀವು 2 ಕಾರ್ ನಿಲ್ಲಿಸಿ 2ರಿಂದ 3 ಬೈಕು ಧಾರಾಳವಾಗಿ ನಿಲ್ಲಿಸ್ಕೊಳ್ಳೋಷ್ಟು ಜಾಗ ಇದೆ. ಹಾಗೆ ಸೈಡಲ್ಲೆಲ್ಲ ನೋಡ್ಬೋದು ನಿಮಗೆ MS ಗ್ರಿಲ್ ಮಾಡಿದ್ದಾರೆ ನಿಮಗೆ, ಸೇಫ್ಟಿ ವೈಸ್ ನಿಮಗೆ. ಹಾಗೆ ಇಲ್ಲೂ ಅಷ್ಟೇ ನಿಮಗೆ ಗಾರ್ಡನ್ಗೆ ಜಾಗ ಕೂಡ ಬಿಟ್ಟಿದ್ದಾರೆ ನಿಮಗೆ. ಇಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ, ನಿಮಗೆ ಇಲ್ಲಿ ಕೆಳಗಡೆ ಒಂದು ಸಿಂಗಲ್ ರೂಮ್ ಮಾಡಿದ್ದಾರೆ ನಿಮಗೆ. ಬೇಕಂದರೆ ರೆಂಟ್ ಕೊಟ್ಕೋಬೋದು, ಇಲ್ಲ ಮನೆ ಕೆಲಸದವ್ರು ಯಾರನ್ನ ಇರ್ತೀನಿ ಅಂದರೆ ಇಟ್ಕೋಬೋದು. ರೆಂಟು ಕೊಟ್ಟರು ಕಮ್ಮಿ ಅಂದರೆ ನಾನು ಹೇಳ್ತಾ ಇರೋದು 10ರಿಂದ 12,000 ರೂಪಾಯಿ ಧಾರಾಳವಾಗಿ ನಿಮಗೆ ಬರುತ್ತೆ ನಿಮಗೆ. ಹಾಗೆ ಸೈಡ್ ವಾಲೆಲ್ಲ ನೋಡ್ಬೋದು ನಿಮಗೆ. ವಾಟರ್ಫಾಲ್ ಟೈಲ್ಸ್ ಮಾಡಿದ್ದಾರೆ, ಫುಲ್ ಮಾಡಿದ್ದಾರೆ ನಿಮಗೆ. ಎಲ್ಲ ಕಡೆ ಅರ್ಧ ಮಾಡ್ತಾರೆ, ಫುಲ್ ಮಾಡಿದ್ದಾರೆ. ಹಾಗೆ ಅಲ್ಲಿ ನೋಡಿ ಕ್ಯಾಮ್ರಾ ಕೂಡ ಕಲೆಕ್ಷನ್ ಕೊಟ್ಟಿದ್ದಾರೆ ನಿಮಗೆ. ಎಲ್ಲ ಆಲ್ಮೋಸ್ಟ್ ರೆಡಿ ಆಗಿಬಿಟ್ಟಿದೆ ನಿಮಗೆ. ಇನ್ನೊಂದು ಚೂರು ಸಣ್ಣ ಪುಟ್ಟ ಕೆಲಸ ಇರ್ಬೋದು. ಓಕೆ, ಇಲ್ಲಿ ಕೆಳಗಡೆ ಇರೋ ಮನೆ ನೋಡೋಣ, ಸಿಂಗಲ್ ಬೆಡ್ರೂಮ್ದು ಮನೆ. ಒಳಗಡೆ ಹೋಗೋದಕ್ಕಿಂತ ಮುಂಚೆ ಬಾಗಿಲು ನೋಡಿಸ್ತಾ ಇದ್ದೀನಿ ನಿಮಗೆ. ಇದು ಬಂದು ನಿಮಗೆ ಟೀಕ್ ವುಡ್ಡಲ್ಲಿ ಆಗಿರುತ್ತೆ. ಪ್ರತಿ ಒಂದು ಬಾಗಿಲು ವಿಂಡೋನು ನಿಮಗೆ ಟೀಕ್ ವುಡ್ಡಲ್ಲಿ ಆಗಿರುತ್ತೆ. ಧಾರಾಳವಾಗಿ ಒಂದು ಫ್ಯಾಮಿಲಿ ಆರಾಮಾಗಿರೋ ಅಷ್ಟು ಮನೆ ಇದು. ಇದು ಗ್ರಾನೈಟ್ ಯೂಸ್ ಮಾಡಿದ್ದಾರೆ ನಿಮಗೆ. ಇಲ್ಲಿ ಫ್ಲೋರಿಂಗ್ಗೆ ನೋಡ್ಬೋದು. ಆಲ್ರೆಡಿ ಮನೆ ಕೆಲಸದವ್ರು ಇದ್ದಾರೆ, ಅದಕ್ಕೆ ದಾರ ಕಟ್ಟಿದ್ದಾರೆ. ಅಂದರೆ ಮಗು ತೊಟ್ಲಿಗೋಸ್ಕರ ಕಟ್ಟಿದ್ದಾರೆ. ಇದು ಒಂದು ಹಾಲ್ ಆಗಿರುತ್ತೆ, ಈ ಕಡೆ ಬಂದು ವಿಂಡೋ ಆಗಿರುತ್ತೆ ನಿಮಗೆ. ಓಕೆ, ಇದು ಬಂದು ಹಾಲು. ಇಲ್ಲಿ ಬಂದು ಅಂದರೆ ರೆಂಟು ಕೊಟ್ಟೋದ್ರಿಂದ ನಿಮ್ಗೇನು ಜಾಸ್ತಿ ಏನು ಮಾಡಿಲ್ಲ, TV ಮಾಡೋದಕ್ಕೆ ಜಾಗ ಕೊಟ್ಟಿದ್ದಾರೆ ಇಲ್ಲಿ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಫ್ರಿಜ್ ಮಾಡೋದಕ್ಕೆ ಜಾಗ ಕೂಡ ಕೊಟ್ಟಿದ್ದಾರೆ, ಫ್ರಿಜ್ ಪಾಯಿಂಟ್ಔಟ್. ಹಾಗೆ ಇಲ್ಲಿ ಅಡುಗೆ ಮನೆ ಎಲ್ ಶೇಪಲ್ಲಿ, ಕೆಳಗಡೆ ಎಲ್ಲ ಕಬೋರ್ಡ್ ಇದೆ ನಿಮಗೆ. ಮೇಲೂ ಅಷ್ಟೇ ನಿಮಗೆ ಓವರ್ ಹೆಡ್ ಕಬೋರ್ಡು. ಒಂದು ಸಣ್ಣ ಫ್ಯಾಮ್ಲಿ ಇರ್ಬೋದು ಆರಾಮಾಗಿ, ಧಾರಾಳವಾಗಿ ಗಂಡ ಹೆಂಡತಿ 2 ಮಕ್ಕಳಿರೋಷ್ಟು ಜಾಗ ಇದೆ ನಿಮಗೆ. ಇಲ್ಲೂ ಅಷ್ಟೇ ನಿಮಗೆ ವಾರ್ಡ್ರೋಬ್ ಎಲ್ಲ ಮಾಡಿದ್ದಾರೆ ನಿಮಗೆ. ಒಂದು ರೂಮ್ ಇದು. ಹಾಗೆ ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೂಡ ಬರುತ್ತೆ ನಿಮಗೆ. ಧಾರಾಳವಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬೋದು. ಹಾಗೆ ಇಲ್ಲಿ ಬಂದು ರೆಸ್ಟ್ ರೂಮ್, ಇದು ರೆಸ್ಟ್ ರೂಮು. ಇದು ಬಂದು ಒಂದು ಸಿಂಗಲ್ ಬೆಡ್ರೂಮ್ ಇರುವಂಥ ಮನೆ ಆಗಿರುತ್ತೆ ನಿಮಗೆ. ಧಾರಾಳವಾಗಿ ನೀವು ಒಬ್ರಿಗೆ ರೆಂಟು ಕೊಡ್ಬೋದು ನೀವು ಬೇಕಂದರೆ, ಇಲ್ಲ ಅವರೇ ಯೂಸ್ ಮಾಡ್ತೀನಿ ಅಂದರೆ ಯೂಸ್ ಮಾಡ್ಕೋಬೋದು. ಓಕೆ, ಮೇಲ್ಗಡೆ ಓನರ್ ಇರೋದಕ್ಕೆ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಇನ್ನೊಂದ್ಸತಿ ನೋಡ್ತೀನಿ. ಮೇಲ್ಗಡೆ ನೋಡ್ಬೋದು, ಇನ್ನೊಂದ್ಸತಿ ನೋಡ್ತೀನಿ POP ಫಾಲ್ ಸೀಲಿಂಗ್. ಓಕೆ, ಮಾಡಿ ಮೇಲೆ ಹೋಗೋಣ ಏನಿದೆ ಏನಿಲ್ಲ ಅಂತ ನೋಡಿ. ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ.
ಓಕೆ, ಮಾಡಿ ಮೇಲೆ ಹೋಗೋದಕ್ಕಿಂತ ಮುಂಚೆ ಮೆಟ್ಲು ನೋಡಿಸ್ತಾ ಇದ್ದೀನಿ ನಿಮಗೆ. 3 ಅಡಿ ಮೆಟ್ಲಿದೆ ನಿಮಗೆ. ಹಾಗೆ ಇಲ್ಲಿ ಇನ್ನೊಂದು ಟಫನ್ ಗ್ಲಾಸ್ ಬರುತ್ತೆ ನಿಮಗೆ. ಟಫನ್ ಗ್ಲಾಸ್ ಕೊಟ್ಟು SS ಸ್ಟೀಲ್ ಕೊಟ್ಟಿದ್ದಾರೆ ನಿಮಗೆ. ಸೈಡ್ ವಾಲೆಲ್ಲ ಅಷ್ಟೇ ವಾಟರ್ ಫಾಲ್ ಟೈಲ್ಸೇ ಮಾಡಿದ್ದಾರೆ ನಿಮಗೆ. ಇಲ್ಲೂ ಅಷ್ಟೇ ನೋಡ್ಬೋದು, ಗೋಲ್ಡನ್ ಕಲರ್ ಮಾಡಿದ್ದಾರೆ ನಿಮಗೆ. ಇಲ್ಲಿ ಮಾಡಿ ಮೇಲ್ಗಡೆ ತುಂಬ ಚೆನ್ನಾಗಿದೆ ನಿಮಗೆ. ಫುಲ್ ವಿನಿಗರ್ ಶೀಟು, ವುಡ್ ವರ್ಕ್ ಚೆನ್ನಾಗಿ ಮಾಡಿದ್ದಾರೆ ನಿಮಗೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೇಲ್ಗಡೆ ಬಂದರೆ ಬಾಲ್ಕನಿಗೆ ಇಷ್ಟು ದೊಡ್ಡ ಜಾಗ ಇರುತ್ತೆ. ಧಾರಾಳವಾಗಿ ಕಮ್ಮಿ ಅಂದರೆ ಒಂದು 7-8 ಜನ ನಿಂತ್ಕೊಳ್ಳೋಷ್ಟು ಜಾಗ ಬರುತ್ತೆ ನಿಮಗೆ. ನೋಡ್ಬೋದು, ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ಮನೆ ಸುತ್ತಮುತ್ತ ಈ ಥರ ಇರುತ್ತೆ. ಹಾಗೆ ನೋಡ್ಬೋದು, ಇಲ್ಲಿ ನಾವು ಬಂದಿದ್ದ ಜಾಗ ಲೈಟಿಂಗ್ ಆಗಲಿ ಇದಾಗಲಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. POP ಫಾಲ್ ಸೀಲಿಂಗ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ವುಡ್ ವರ್ಕಲ್ಲೇ. ನಾನು ಈ ಮನೆ ನೋಡ್ಸೋದಕ್ಕಿಂತ ವಿಡಿಯೋದಲ್ಲಿ ನೋಡೋದಕ್ಕಿಂತ ರಿಯಲಾಗಿ ನೋಡೋಕೆ ಇನ್ನೂ ಸೂಪರ್ ಆಗಿದೆ. ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ವಿಂಡೋ ಅಷ್ಟೇ ನಿಮಗೆ ಟೀಕ್ ವುಡ್ಡಲ್ಲಿ ಆಗಿದೆ ನೋಡ್ಬೋದು. ಹಾಗೆ ಬಾಗಿಲು ಕೂಡ ನೋಡಿಸ್ತಾ ಇದ್ದೀನಿ ನಿಮಗೆ, ಟೀಕಲ್ಲೇ ಆಗಿದೆ. ಓಕೆ, ಮನೆ ಒಳಗಡೆ ಹೋಗೋಣ. ಇನ್ನೊಂದ್ಸತಿ ಹೇಳ್ಬಿಡ್ತೀನಿ, ಇದು ವಿತೌಟ್ ಲಿಫ್ಟ್ ಆಗಿರುತ್ತೆ ನಿಮಗೆ. ಮನೆ ರೇಟು ಅಷ್ಟೇ ತುಂಬ ಚೆನ್ನಾಗಿದೆ, ಕಮ್ಮಿ ಇದೆ. ಏಕಾತ ಬರುತ್ತೆ ನಿಮಗೆ, DC ಕನ್ವರ್ಷನ್ನು. ಓಕೆ, ಮನೆ ಒಳಗಡೆ ಬರ್ತಾರಂಗೆ ನಮಗೆ ಇದು ಈಸ್ಟ್ ಗೇಟ್ ಆಗಿರೋದ್ರಿಂದ ದೊಡ್ಡದಾಗಿ ಹಾಲ್ ಸಿಗುತ್ತೆ. ಫುಲ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ ನಿಮಗೆ. ಫ್ಲೋರಿಂಗ್ ಎಲ್ಲ ಮೇಲ್ಗಡೆ ನೋಡ್ಬೋದು, ಫುಲ್ ವುಡನ್ ವರ್ಕ್ ಮಾಡಿದ್ದಾರೆ, ಸಖತ್ತಾಗಿ ಬಂದಿದೆ. ಧಾರಾಳವಾಗಿ ನೀವು ಇಲ್ಲಿ L ಶೇಪಲ್ಲಿ ದೊಡ್ಡದಾಗಿ ಸೋಫಾ ಹಾಕೋಬೋದು ನೀವು ಧಾರಾಳವಾಗಿ. ಈ ಕಾರ್ನರಿಂದ ನೋಡಿಸ್ತೀನಿ, ಇಲ್ಲಿ ನೋಡ್ಬೋದು ನಿಮಗೆ ದೊಡ್ಡದಾಗಿ TV ಯೂನಿಟ್ ಬಂದಿದೆ ನಮಗೆ, ಸಖತ್ ದೊಡ್ಡದಾಗಿದೆ. ಹಾಗೆ ಇಲ್ಲಿ ಮೇಲ್ಗಡೆ ಓಪನ್, ಇಲ್ಲಿಂದಾನೆ ನೀವು ಫಸ್ಟ್ ಫ್ಲೋರ್ನ ಕರಿಬೋದು ಧಾರಾಳವಾಗಿ ಆರಾಮಾಗಿ. ನೋಡ್ಬೋದು, ವುಡ್ ವರ್ಕ್ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ನಿಮಗೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಇಲ್ಲಿ ಹೆಂಗೆ ಹೇಳೋದಂತ ಗೊತ್ತಾಗ್ತಿಲ್ಲ ನಿಮಗೆ. ಹೇಳೋದಕ್ಕಿಂತ ನೀವು ಬಂದು ನೋಡಿ, ತುಂಬ ಚೆನ್ನಾಗಿದೆ ಮನೆ, ರಿಸರ್ವ್ನ ಆಗಿದೆ. ಓಕೆ, ಇಲ್ಲಿ ಬಂದ್ಬಿಟ್ಟು ನಿಮಗೆ UPS ಪಾಯಿಂಟ್ ಔಟ್ ಬರುತ್ತೆ ನಿಮಗೆ. ಇಲ್ಲಿ ರೆಸ್ಟ್ ರೂಮು ಅಂದರೆ ನಿಮಗೆ ಇದು ಇನ್ನೊಂದು ಸತಿ ನೋಡಿಸ್ತೀನಿ ನಾನು. ಇಲ್ಲಿ ನೋಡ್ಕೊಳ್ಳಿ, ಇದನ್ನು ರೆಸ್ಟ್ ರೂಮ್ ಆಗಿದೆ ಇಲ್ಲಿ. ಓಕೆ, ಈ ಕಡೆಯಿಂದ ನೋಡಿಸ್ತಾ ಇದ್ದೀನಿ ನಿಮಗೆ ಇನ್ನೊಂದು ಸತಿ. ಸೂಪರ್ ಆಗಿದೆ. ಬನ್ನಿ ಅಡುಗೆ ಮನೆಗೆ ಹೋಗೋಣ. ಅಡುಗೆ ಮನೆಗೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು, ಇಲ್ಲಿ ಯು ಶೇಪಲ್ಲಿ ನಿಮಗೆ ಜಾಗ ಕೊಟ್ಟಿದ್ದಾರೆ. ದೇವ್ರ ಮನೆಯೂ ಅಷ್ಟೇ ನೋಡಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಟೀಕ್ ವುಡ್ಡಲ್ಲೇ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಗಣೇಶನ ಫೋಟೋ ಕೂಡ ಅಲ್ಲಿದೆ, ನೋಡ್ಬೋದು. ಧಾರಾಳವಾಗಿ ಇಬ್ಬರು ಕೂತ್ಕೊಂಡು ನಿಮಗೆ ಆರಾಮಾಗಿ ಪೂಜೆ ಮಾಡ್ಬೋದು ನೀವು ನೋಡಿ. ಇಬ್ಬರು ಒಳಗಡೆ ನೋಡ್ಬೋದು, ಒಳಗಡೆನೂ ಬರ್ತಾಯಿದ್ದೀನಿ ನಾನು, ಒಳಗಡೆಯಿಂದನೂ ನೋಡಿಸ್ತಾ ಇದ್ದೀನಿ. ಇಬ್ಬರು ಧಾರಾಳವಾಗಿ ಒಳಗಡೆ ಕೂತ್ಕೋಬೋದು ನೀವು, ಅಷ್ಟು ದೊಡ್ಡದಾಗಿದೆ ದೇವ್ರ ಮನೆಯೂ. ಒಂದೊಂದು ಕಡೆ ದೇವ್ರ ಮನೆಯಲ್ಲಿ ತುಂಬ ಚಿಕ್ಕದು ಮಾಡಿರ್ತಾರೆ, ಇಲ್ಲಂಗಿಲ್ಲ, ಧಾರಾಳವಾಗಿದೆ. ಹಾಗೆ ಅಲ್ಲಿ ಕಬೋರ್ಡ್ ಕೂಡ ಕೊಟ್ಟಿದ್ದಾರೆ, ದೇವ್ರ ಸಾಮಾನುಗಳು ಮಾಡೋದಕ್ಕೆ ಕಬೋರ್ಡ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ಇದು ಬಂದು ದೇವ್ರ ಮನೆ ಆಗಿರುತ್ತೆ. ಬನ್ನಿ ಈ ಕಡೆ ಬರೋಣ, ಅಡುಗೆ ಮನೆಗೆ. ಈ ಕಡೆ ಬಂದರೆ ನಮಗೆ ಅಡುಗೆ ಮನೆ ಬರುತ್ತೆ ನಮಗೆ ನೋಡಿ. L ಶೇಪಲ್ಲಿ ಕ್ಲೀನಾಗಿ ಕೆಳಗಡೆ ಎಲ್ಲ ಕಬೋರ್ಡ್ಗಳಿದೆ. ಹಾಗೆ ಮೇಲ್ಗಡೆ ಕೂಡ ನೋಡ್ಬೋದು, ಓವರ್ ಹೆಡ್ ಕಬೋರ್ಡ್ ಬಂದಿದೆ ನಿಮಗೆ ಫುಲ್ಲು. ಹಾಗೆ ಇಲ್ಲೂ ಅಷ್ಟೇ ವುಡನ್ ವರ್ಕ್ ಮಾಡಿದ್ದಾರೆ. ಫ್ಲೋರ್ POP ಫಾಲ್ ಸೀಲಿಂಗ್ಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಇಲ್ಲಿ ವ್ಯಾನಿಟ್ರಿ ಬಂದಿದೆ. ನೀವು ಫುಲ್ ವೀಡಿಯೋ ನೋಡಿ ಯಾವಾಗಲೂ, ಯಾಕಂದರೆ ಎಲ್ಲ ಪ್ರತಿಯೊಂದು ವೀಡಿಯೋದಲ್ಲಿ ನಾನು ರೇಟ್ನ ಲಾಸ್ಟಲ್ಲೇ ಹೇಳೋದು. ಯಾಕಂದರೆ ಮನೆ ನೋಡಬೇಕು, ಫಸ್ಟು ಮನೆ ನೋಡಿ ಅದ್ರ ಬಗ್ಗೆ ತಿಳ್ಕೊಂಡಾಗಲೇ ನಮ್ಗೆ ಆ ರೇಟು ವರ್ತ್ ಇದೆಯಾ ಇಲ್ವ ಅಂತ ಗೊತ್ತಾಗೋದು. ವೀಡಿಯೋನೇ ನೋಡೋಲ್ಲ, ಸ್ವಲ್ಪ ಜನ ವೀಡಿಯೋ ನೋಡ್ಬಿಟ್ಟು ಅರ್ಧಂಬರ್ಧ ವೀಡಿಯೋ ನೋಡಿ ರೇಟ್ ಎಲ್ಲಿಲ್ಲ ಅಂತೀರ. ಅದಕ್ಕೋಸ್ಕರ ಫುಲ್ ವೀಡಿಯೋ ವಾಚ್ ಮಾಡಿ ಲಾಸ್ಟ್ವರೆಗೂ. ಓಕೆ, ಇಲ್ಲಿ ಬಂದು ನಮಗೆ ಫ್ರಿಜ್ ಪಾಯಿಂಟ್ ಔಟ್ ಕೊಟ್ಟಿದೆ ನಮಗೆ. ಇಲ್ಲಿ ಫ್ರಿಜ್ ಮಡಿಕೊಳ್ಳೋಕ್ಕೆ ಇಲ್ಲಿ ಒಂದು ಸಿಂಕ್ ಬಂದಿದೆ ನಮಗೆ. ಇದು ನೋಡಿ ಸ್ಕ್ವಾಟ್ಸ್ ಕೊಟ್ಟಿದ್ದಾರೆ ನಿಮಗೆ. ಗ್ರಾನೈಟ್ಗಿಂತ ನಿಮ್ಗೆ ಕಾಸ್ಟ್ಲಿ ಇದು.
ಸ್ಕ್ವಾಟ್ಸ್ ಕೊಟ್ಟಿದ್ದಾರೆ ನಿಮಗೆ ಎಲ್ ಶೇಪಲ್ಲಿ. ಓಕೆ, ಇಲ್ಲಿ ಸಿಂಕ್ ಬಂದಿದೆ. ಇಲ್ಲಿ ಅಕ್ವಾಗಾರ್ಡ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಗ್ಲಾಸ್ ಕೇಸ್ ಮಡಿಕೊಳ್ಳೋಕ್ಕೆ ಇಲ್ಲಿ ಜಾಗ ಇದೆ. ಹಾಗೆ ಇಲ್ಲಿ ಚಿಮ್ನಿ ಕೂಡ ಕೊಟ್ಟಿದ್ದಾರೆ. ಅಲ್ಲಿ ಒಳಗಡೆ ಮಡಗಿದೆ ಚಿಮ್ನಿ, ಅದು ಕಾಣಿಸ್ತಾ ಇದೆ ನಿಮಗೆ. ಹಾಗೆ ಇಲ್ಲಿ ಗ್ಯಾಸ್ ಪ್ರೊವಿಷನ್ ಬರುತ್ತೆ ನಿಮಗೆ. ಇಲ್ಲಿ ಕಲೆಕ್ಷನ್ ಆಗಿಲ್ಲ, ಆಗುತ್ತೆ. ಇಲ್ಲಿ ಮಿಕ್ಸಿ ಓವನ್ ಏನಾರು ಮಡಿಕೊಂತೇನಾರು ಮಡಿಕೋಬೋದು ಇಲ್ಲಿಂದ ಇಲ್ಲಿವರೆಗೂ ನಿಮಗೆ. ಇವೆಲ್ಲ ನಿಮಗೆ ಹೈಡ್ರಾಲಿಕ್ಸ್ ಆಗಿರುತ್ತೆ ನೋಡಿ, ತುಂಬ ಕಬೋರ್ಡ್ ಇದೆ. ಹಾಗೆ ಇವೆಲ್ಲ ನಿಮಗೆ ಹೈಡ್ರಾಲಿಕ್ಸ್ ಓಪನಿಂಗ್, ಎಲ್ಲ ಹೈಡ್ರಾಲಿಕ್ಸ್ ಆಗಿರುತ್ತೆ. ಓಕೆ, ಅವೆಲ್ಲ ಹೇಳ್ದಂಗೆ ಪ್ರತಿಯೊಂದರಲ್ಲಿ ನೋಡ್ತಾ ಇದ್ದೀನಿ ನಿಮಗೆ. ಸ್ಟ್ಯಾಂಡರ್ಡ್ಗಳಲ್ಲಿ ನೋಡಿಸ್ತಾ ಇದ್ದೀನಿ. ಸಾಫ್ಟ್ ಕಾರ್ನರ್ ಟೆಂಡನ್, ಇದು ಬಂದು ನಿಮಗೆ ಅಡುಗೆ ಮನೆ ಡೀಟೇಲ್ಸ್ ಆಗಿರುತ್ತೆ. ಇನ್ನೊಂದು ಸತಿ ನೋಡಿಸ್ಕೊಡ್ತೀನಿ ಈ ಕಾರ್ನರಿಂದ. ಹಾಗೆ ಇಲ್ಲಿ ನಮಗೊಂದು ಯುಟಿಲಿಟಿ ಕೂಡ ಬಂದಿದೆ. ಇಲ್ಲೂ ಅಷ್ಟೇ ದೊಡ್ಡ ಸಿಂಕ್ ಬರುತ್ತೆ ನಿಮಗೆ, ಪಾತ್ರೆ ಗೀತ್ರೆ ತೊಳೆಯೋಕ್ಕೆ ದೊಡ್ಡ ಸಿಂಕ್ ಮಾಡ್ಕೋಬೋದು ನೀವು. ಇಲ್ಲೂ ಅಷ್ಟೇ ಸೇಫ್ಟಿ ವೈಸ್ ನಿಮಗೆ MS ಗ್ರಿಲ್ ಮಾಡಿದ್ದಾರೆ. ಪಕ್ಕದಲ್ಲಿ ಒಂದು ಸೈಟ್ ಬರ್ಬೋದು ಅಷ್ಟೇ. ಇದು ಸೆಕೆಂಡ್ ಕಾರ್ನರ್ ಇದೆ ನಿಮಗೆ, ರೋಡ್ ಡೆಡ್ ಎಂಡು. ಓಕೆ, ಇದು ಒಂದು ಅಡುಗೆ ಮನೆ ಡೀಟೇಲ್ಸ್ ಆಗಿರುತ್ತೆ. ಹಾಗೆ ಇಲ್ಲಿ ನಿಮ್ಮ ಕೆಳಗಡೆ ಒಂದು ಸೀನಿಯರ್ ಸಿಟಿಜನ್ ರೂಮ್ ಕೊಟ್ಟಿದ್ದಾರೆ ನಿಮಗೆ. ಬೇಕಂದರೆ ಇಲ್ಲಿ ಡೈನಿಂಗ್ ಟೇಬಲ್ ಮಡಿಕೋಬೋದು, ಸಣ್ಣದಾಗಿ ಬೇಕಂದರೆ ಮಡಿಕೊಳ್ಳೋಕ್ಕೆ ಜಾಗ ಇದೆ ನಿಮಗೆ. ಇಲ್ಲಿ ಸಣ್ಣದಾಗಿ ಒಂದು ಡೈನಿಂಗ್ ಟೇಬಲ್. ಫಾಲ್ ಸೀಲಿಂಗ್ ಕೂಡ ನೋಡ್ತಾ ಇದ್ದೀನಿ. ವುಡ್ ವರ್ಕಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಇಲ್ಲೊಂದು ನಮಗೆ ಸೀನಿಯರ್ ಸಿಟಿಜನ್ ರೂಮ್ ಬಂದಿದೆ ನಮಗೆ. ಇಲ್ಲಿ ದೊಡ್ಡದಾಗಿದೆ, ಕಿಂಗ್ ಸೈಜ್ ಕಾಟ್ ಹಾಕೋಬೋದು ಧಾರಾಳವಾಗಿ ನೀವು. ನೋಡಿಸ್ತಾ ಇದ್ದೀನಿ. ಮೇಲ್ಗಡೆ ಅಷ್ಟೇ ಫಾಲ್ ಸೀಲಿಂಗ್ ಆಗಿದೆ. ಹಾಗೆ ಅಲ್ಲಿ ವಾರ್ಡ್ರೋಬ್ ಕೂಡ ಬಂದಿದೆ. ಈ ಕಡೆ ನಮಗೆ ಕಿಟಕಿ ಕೂಡ ಬಂದಿದೆ ನಮಗೆ. ಕಿಟಕಿ ಬಾಕ್ಲೆಲ್ಲ ಟೀಕ್ ವುಡ್ ಆಗಿರುತ್ತೆ. ಈ ಕಾರಿಂದ ನೋಡಿಸ್ತಾ ಇದ್ದೀನಿ. ಇಲ್ಲೂ ಅಷ್ಟೇ ನಿಮಗೆ ವಾರ್ಡ್ರೋಬು, ಓವರ್ ಹೆಡ್ ಕಬೋರ್ಡ್. ಹಾಗೆ ಇಲ್ಲಿ ರೆಸ್ಟ್ ರೂಮ್ ನಿಮ್ಗೆ ಅವಲೇ ನಾನು ಅಲ್ಲಿ ಹೇಳಿದೆ, ಅಲ್ಲೊಂದು ಜಾಗ ನೋಡಿಸ್ತೀನಿ ಅಂತ ಬನ್ನಿ ನೋಡಿಸ್ತೀನಿ. ಇಲ್ಲಿ ಬಂದರೆ ನಮಗೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ ನೋಡಿ. ಈ ಡೋರು ಆಲ್ರೆಡಿ ಡೋರೆಲ್ಲ ಹಾಕಿದ್ದಾರೆ ನಿಮಗೆ. ಡೋರ್ ಓಪನ್ ಮಾಡಿದ್ರೆ ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ. ಇಲ್ಲೇ ನಿಮಗೆ ಕಬೋರ್ಡ್ ಎಲ್ಲ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ಈ ಕಡೆ ಅಷ್ಟೇ ನಿಮಗೆ ನೋಡಿ, ಇಲ್ಲೂ ಕಬೋರ್ಡ್ಗಳು ಕೊಟ್ಟಿದ್ದಾರೆ ನಿಮಗೆ, ವಾರ್ಡ್ರೋಬ್ಗಳು. ಇಲ್ಲೂ ವಾರ್ಡ್ರೋಬ್ ಇದೆ ನಿಮಗೆ. ಔಟ್ ಸೈಡು ವಾರ್ಡ್ರೋಬ್ ಇದೆ, ಇಲ್ಲೂ ವಾರ್ಡ್ರೋಬ್ ಇದೆ. ಓಕೆ, ಇಲ್ಲಿ ಬಂದು ನಮಗೆ ರೆಸ್ಟ್ ರೂಮ್ ಬರುತ್ತೆ ನಿಮಗೆ. ಇದು ಬಂದು ನಿಮಗೆ ಔಟ್ ಸೈಡು ಇನ್ಸೈಡ್ ಎರಡೂ ಇದೆ. ಅಂದರೆ ನೀವು ಮಾಸ್ಟರ್ ಬೆಡ್ರೂಮಿಂದನೂ ಬರ್ಬೋದು ರೆಸ್ಟ್ ರೂಮ್ಗೆ. ಈ ಕಡೆ ಒಂದು ಬಾಗಿಲು ಕೊಟ್ಟಿದ್ದಾರೆ. ಈ ಕಡೆ ಓಪನ್ ಮಾಡ್ಕೊಂಬೋದ್ರೆ ನೀವು ಡೈರೆಕ್ಟು ಹಾಲಿಗೆ ಬರ್ತೀರ. ಆವಾಗಲೇ ನಾನು ಹೇಳಿದ್ನಲ್ಲ, ಹಾಲಿಂದ ಎರಡು ಸೈಡು ಯೂಸ್ ಮಾಡ್ಬೋದು ನೀವು ರೆಸ್ಟ್ ರೂಮ್. ಅದನ್ನೇ ಹೇಳಿದ್ದು. ಥರ ಚೆನ್ನಾಗಿದೆ ಕಾನ್ಸೆಪ್ಟ್. ಯಾಕಂದರೆ ಎಲ್ಲ ಕಡೆ ಎಲ್ಲ ಟೈಮಲ್ಲೂ ನಾವು ಅವ್ರ ರೂಮ್ಗೆ ಹೋಗೋಕ್ಕಾಗಲ್ಲ, ಅದಕ್ಕೋಸ್ಕರ ಇಲ್ಲಿ ಔಟ್ ಸೈಡ್ ಕೊಟ್ಟಿದ್ದಾರೆ. ಓಕೆ, ಇದಿಷ್ಟು ಫಸ್ಟ್ ಫ್ಲೋರಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಮಾಡಿ ಹೋಗ್ತಾ ಇದ್ದೀವಿ. ಇಲ್ಲೂ ಅಷ್ಟೇ ನೋಡ್ಬೋದು ನಿಮಗೆ ಲಪೋತ್ರ ಇಟಾಲಿಯನ್ ಮಾರ್ಬಲೇ ಕೊಟ್ಟಿದ್ದಾರೆ ನಿಮಗೆ. ಸೈಡಲ್ಲಿ ಸ್ಟೀಲ್ ಕೊಟ್ಟು ನಿಮಗೆ ವುಡನ್ ವರ್ಕ್ ಮಾಡಿದ್ದಾರೆ ನಿಮಗೆ. ಹಾಗೆ ಇಲ್ಲಿ ಟಫನ್ ಗ್ಲಾಸ್ ಬರುತ್ತೆ ನಿಮಗೆ, ಇನ್ನೂ ಬಂದಿಲ್ಲ, ಬರುತ್ತೆ. ಮೇಲ್ಗಡೆ ನೋಡ್ಬೋದು ಸ್ಕೈಲೈಟ್ ಬಂದಿದೆ. ಡೈರೆಕ್ಟಾಗಿ ಇಲ್ಲಿಗೆ ಬಂತು. ಓಕೆ, ಮಾಡಿ ಹೋಗ್ತಾ ಇದ್ದೀವಿ ಸೆಕೆಂಡ್ ಫ್ಲೋರ್ಗೆ. ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ BHK ಇದೆ ವಿತ್ ಪಾರ್ಕಿಂಗು. ಫಸ್ಟ್ ಫ್ಲೋರಲ್ಲಿ ಹಾಲು, ಕಿಚನು, ಒಂದು ಬೆಡ್ರೂಮ್ ಬರುತ್ತೆ ನಮಗೆ. ಇಲ್ಲೂ ಕೂಡ ನೋಡ್ಬೋದು ವುಡನ್ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. POP ಫಾಲ್ ಸೀಲಿಂಗ್, ವುಡನ್ ವರ್ಕ್. ಇದು ನಿಮಗೆ TV ಯೂನಿಟ್ಟಿಂದ ಡೈರೆಕ್ಟಾಗಿ ಇಲ್ಲಿಗೆ ತಗೊಬಂದಿದ್ದಾರೆ. ಹಾಲಿಂದ
ಡೈರೆಕ್ಟಾಗಿ ಇಲ್ಲಿವರೆಗೂ ಬಂದಿದೆ ನಿಮಗೆ. ಓಕೆ, ಇಲ್ಲಿ ಬನ್ನಿ, ಮಾಸ್ಟರ್ ಬೆಡ್ರೂಮ್ ನೋಡಿಸ್ತೀನಿ. ನೋಡ್ಬೋದು, ವಿಶಾಲವಾಗಿದೆ ಮಾಸ್ಟರ್ ಬೆಡ್ರೂಮ್ ಅಂತ, ತುಂಬ ದೊಡ್ಡದಾಗಿದೆ. ಒಂದೊಂದು ಕಡೆ ಮಾತ್ರ ಸಿಕ್ಕುತ್ತೆ ನಿಮಗೆ ಇಷ್ಟು ಫ್ರೀ ಆಗಿರೋದು. ನೋಡ್ತಾ ಇದ್ದೀವಿ ಮೇಲ್ಗಡೆ ಅಷ್ಟೇ ಪಿ ಒ ಪಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಪಿ ಯು ಸಿ ವಿತ್ ಪಿ ಯು ಸಿ ಜೊತೆ ಸಾಲಿಡ್ ಆಗಿದೆ, ಸಕ್ಕತ್ತಾಗಿ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ ನಿಮಗೆ. ನೋಡ್ಬೋದು ಹೈಡ್ರಾಲಿಕ್ಸ್ ನಿಮ್ಗೆ ಇದನ್ನು. ಸಾರಿ, ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಎಲ್ಲ ನಿಮ್ಗೆ ವುಡ್ ವರ್ಕ್ ಆಲ್ರೆಡಿ ಮುಗಿಸೋಗಿದ್ದಾರೆ. ವಿಂಡೋ ಬರುತ್ತೆ. ಇಲ್ಲಿ ಮೊಬೈಲ್ ಲ್ಯಾಪ್ಟಾಪ್ ರೀಚಾರ್ಜ್ ಮಾಡ್ಕೊಳ್ಳೋಕೆ ಜಾಗ ಕೊಟ್ಟಿದ್ದಾರೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ನೋಡ್ಬೋದು ಅಲ್ಲಿ ದೊಡ್ಡದಾಗಿ ಟಿ ವಿ ಯೂನಿಟ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ 90 ಇಂಚಸ್ ಟಿ ವಿ ಮಡಿಕೋಬೋದು ನೀವು ಧಾರಾಳವಾಗಿ. ಸಾಕಾಗಿದೆ. ರೂಮ್ ಮಾತ್ರ ಸೂಪರ್ ಆಗಿದೆ, ಓಪನ್ ಆಗಿದೆ, ಫುಲ್ ದೊಡ್ಡದಾಗಿದೆ. ನೋಡ್ಬೋದು ಅಲ್ಲೆಲ್ಲ ವಾರ್ಡ್ರೋಬ್ ಬಂದಿದೆ. ಕೆಳಗಡೆ ಅಷ್ಟೇ ಕಬೋರ್ಡ್ ಬಂದಿದೆ. ಮೇಲ್ಗಡೆ ಓವರ್ ಹೆಡ್ ಕಬೋರ್ಡು. ಫಾಲ್ ಸೀಲಿಂಗ್ ಸಾಕಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಇಲ್ಲಿ ಸುಮ್ಮನೆ ಬೇಕಂದ್ರೆ ನೋಡಿ, ಅಲ್ಲಿ ದೊಡ್ಡದಾಗಿ ಬೇಕಾದ್ರೆ ನೀವು ಸೋಫಾನೇ ಹಾಕ್ಕೋಬೋದು. ನೀವು ರಿಲ್ಯಾಕ್ಸ್ ಮಾಡೋಕ್ಕೆ, ಕೂತ್ಕೊಂಡು ಏನೋ ಮಾಡೋಕ್ಕೆ ದೊಡ್ಡದಾಗಿ ಸೋಫಾ ಹಾಕೊಂಡು ಕೂತ್ಕೋಬೋದು ನೀವು. ಹಾಗೆ ಇಲ್ಲಿ ನಿಮಗೆ ಕೆಲಸ ಮಾಡ್ತೀನಿ ಅಂದರೆ ಮಾಡ್ಬೋದು, ಇಲ್ಲ ಸುಮ್ಮನೆ ರೆಸ್ಟ್ ತಿಂದಿರ್ಕೋಬೋದು. ಇಲ್ಲೂ ಅಷ್ಟೇ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ. ಹಾಗೆ ಓಕೆ, ರೈಟ್ ಇದೆ. ಇಲ್ಲಿ ರೆಸ್ಟ್ ರೂಮ್ ಬಂದಿದೆ, ಅಟ್ಯಾಚ್ ಬಾತ್ರೂಮ್. ಇದು ಅಷ್ಟೇ ತುಂಬ ಚೆನ್ನಾಗಿದೆ, ದೊಡ್ಡದಾಗಿ. ಇದು ಬಂದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಇನ್ನೊಂದ್ಸತಿ ನೋಡಿಸ್ಕೊಡ್ತೀನಿ. ತುಂಬ ಚೆನ್ನಾಗಿ ಬಂದಿದೆ, ಸೂಪರ್. ಓಕೆ, ಬನ್ನಿ ಸೆಕೆಂಡ್ ಬೆಡ್ರೂಮು. ಅಂದರೆ ಇದು ಫಸ್ಟ್ ಫ್ಲೋರಲ್ಲಿ ಫಸ್ಟ್ ಬೆಡ್ರೂಮು, ಇದು ಸೆಕೆಂಡ್ ಮೇಲ್ಗಡೆ ಸೆಕೆಂಡ್ ಫ್ಲೋರಲ್ಲಿ 2 ಬೆಡ್ರೂಮ್. ಇದು ಬಂದು ನಿಮಗೆ ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ. ಚಿಲ್ಡ್ರನ್ ಬೆಡ್ರೂಮ್ ಅಲ್ಲ, ಇದನ್ನು ಮಾಸ್ಟರ್ ಬೆಡ್ರೂಮ್ ಥರನೇ ಇದೆ ದೊಡ್ಡದಾಗಿ. ನೋಡ್ಬೋದು ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ ನಿಮಗೆ ಇಲ್ಲಿ. ಮೇಲ್ಗಡೆ ಅಷ್ಟೇ ನಿಮಗೆ ಫುಲ್ ಚೇಂಜ್ ಪಿ ಒ ಪಿ ಪಿ ಯು ಸಿ ವಿತ್ ಸಾಕಾಗಿ ಮಾಡಿದ್ದಾರೆ ಡಿಸೈನ್. ನಾನು ಹೇಳಿಲ್ವ, ಹೇಳೋಕ್ಕಾಗ್ತಾಯಿಲ್ಲ ನನಗೆ ಯಾವ ಥರ ಇದನ್ನು ಹೇಳ್ಬೇಕಂತ ನನಗೆ ಅರ್ಥ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಬಂದು ನೋಡಿ, ತುಂಬ ಚೆನ್ನಾಗಿದೆ ಮನೆ. ವಾರ್ಡ್ರೋಬು ಸಾಲಿಡ್ ಆಗಿದೆ, ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ ವಾರ್ಡ್ರೋಬು. ಮೇಲ್ಗಡೆ ಅಷ್ಟೇ ಓವರ್ ಹೆಡ್ ಕಬೋರ್ಡು ಅಷ್ಟೇ ತುಂಬ ದೊಡ್ಡದಾಗಿ ಬಂದಿದೆ. ಹಾಗೆ ಈ ಕಡೆ ಬಂದರೆ ನಿಮಗೆ ಟಿ ವಿ ಯೂನಿಟ್ ಬಂದಿದೆ. ಹಾಗೆ ಇಲ್ಲಿ ಬಂದು ನಮಗೆ ರೆಸ್ಟ್ ರೂಮು ಸೇಮ್ ಕೆಳಗಡೆ ನೋಡಿದ್ವಲ್ಲ ಫಸ್ಟ್ ಫ್ಲೋರಲ್ಲಿ ಬಾಗಿಲು ಅದೇ ಥರ ಕೊಟ್ಟಿದ್ದಾರೆ. ಸಾಫ್ಟ್ ಕಾರ್ನರು. ಇಲ್ಲೂ ಅಷ್ಟೇ ಡ್ರೆಸ್ಸಿಂಗ್ ಟೇಬಲ್, ಹಾಗೆ ರೆಸ್ಟ್ ರೂಮ್ ತುಂಬ ದೊಡ್ಡದಿದೆ. ನೋಡ್ಬೋದು ಆಲ್ರೆಡಿ ಬಾಗಿಲುಗಳು ಸಾಫ್ಟ್ ಇದೆ, ಕ್ಲೋಸರ್ಸ್ ಎಲ್ಲ ಹಾಕಿದ್ದಾರೆ ನಿಮಗೆ. ಇದು ಬಂದು ನಮಗೆ ಸೆಕೆಂಡ್ ಬೆಡ್ರೂಮ್ ಆಗಿರುತ್ತೆ. ಸೆಕೆಂಡ್ ಫ್ಲೋರಲ್ಲಿ ಮಾಸ್ಟರ್ ಬೆಡ್ರೂಮು. ಇದು ಚಿಲ್ಡ್ರನ್ ಬೆಡ್ರೂಮು, ಸೂಪರ್ ಆಗಿದೆ, ಸಾಲಿಡ್ ಆಗಿದೆ. ಹಾಗೆ ಈ ಕಡೆ ಬಂದರೆ ನಮಗೆ ಒಂದು ಬಾಲ್ಕನಿ ಕೂಡ ಬರುತ್ತೆ ನಮಗೆ. ಇಲ್ಲ ಧಾರಾಳವಾಗಿ ಒಂದು 6ರಿಂದ 8 ಜನ, 6 ಜನ, 4ರಿಂದ 6 ಜನ ಆರಾಮಾಗಿ ಕೂತ್ಕೋಬೋದು ಬಾಲ್ಕನಿಲಿ ಚೇರ್ ಹಾಕೊಂಡು ಸಂಜೆ ಹೊತ್ತು. ನೋಡ್ಬೋದು ಮೇಲ್ಗಡೆ ಅಷ್ಟೇ ಪಿ ಯು ಸಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ ನಿಮಗೆ. ಮನೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ. ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ, 3 ಅಡಿ. ಓಕೆ, ಮನೆಗಳು ಹೊಡೋಣ. ಇದು ಬಂದು ನಮಗೆ ಸೆಕೆಂಡ್ ಫ್ಲೋರ್ ಡೀಟೇಲ್ಸ್ ಆಗಿರುತ್ತೆ. ಇವಾಗ 3ನೇ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಇಲ್ಲೇನಂದರೆ ನಾನು ಹೇಳಿಲ್ವ, ಲಿಫ್ಟ್ ಜಾಗನ ಯೂಸ್ ಮಾಡ್ಕೊಂಡಿದ್ದಾರೆ ನಿಮಗೆ, ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಲಿಫ್ಟ್ ಬಂದುಬಿಟ್ಟಿದ್ರೆ ಒಂದು ಸ್ವಲ್ಪ ಅಂದರೆ ಜಾಗ ಇಕ್ಕಟ್ಟಾಗಿ ಇಟ್ಕೊಳ್ಳೋದು. ಇಲ್ಲ ಹಂಗಿಲ್ಲ, ನಿಮಗೆ ಲಿಫ್ಟ್ ಜಾಗನ ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದಾರೆ.
ನೋಡ್ಬೋದು. ನಿಮ್ಗೆ ಆಲ್ರೆಡಿ ಜೂಮರ್ಗಳು ಕೊಟ್ಟಿದ್ದಾರೆ. ಸಖತ್ತಾಗಿದೆಯಲ್ಲ, ಸೂಪರ್. ಸ್ಕೈ ಲೈಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ಲೈಟಿಂಗ್ ತುಂಬ ಚೆನ್ನಾಗಿದೆ. ಸೇಮ್ ಕೆಳಗಡೆ ನೋಡಿದ್ವಿ ಮಾಸ್ಟರ್ ಬೆಡ್ರೂಮು, ಸೇಮ್ ಹಂಗೆ ಇದೆ, ದೊಡ್ಡದಾಗಿ ಓಪನ್ ಆಗಿ ನೋಡ್ಬೋದು. ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಧಾರಾಳವಾಗಿ ಇಲ್ಲಿ ದೊಡ್ಡದಾಗಿ ಒಂದು ಸೋಫಾ ಹಾಕೊಂಡು ಕೂತ್ಕೋಬೋದು ನೀವು ಆರಾಮಾಗಿ. ಸಾಕಾಗಿದೆ. ಪಿ ಒ ಪಿ ಫಾಲ್ ಸೀಲಿಂಗ್ ಕಾಂಬಿನೇಷನ್ ಆಗಲಿ, ನಿಮಗೆ ವುಡ್ ಕಾಂಬಿನೇಷನ್ ಆಗಲಿ, ನಿಮಗೆ ಸಾಕಾಗಿ ಮಾಡಿದ್ದಾರೆ. ಈ ಕಾರಲ್ಲಿ ನೋಡ್ತಾ ಇದ್ದೀನಿ, ಅಲ್ಲಿ ಟಿ ವಿ ಯೂನಿಟ್ ಬಂದಿದೆ ನಿಮಗೆ. ಸೇಮ್ ಇಲ್ಲಿ ಮೊಬೈಲು ಲ್ಯಾಪ್ಟಾಪ್ ಏನಾರ ಮಡಿಕೊಂತೀನಂದರೆ ಚಾರ್ಜಿಂಗ್ ಮಡಿಕೋಬೋದು. ಹಾಗೂ ಅಲ್ಲಿ ಕಬೋರ್ಡ್ ಕೂಡ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ನಿಮಗೆ ಡ್ರೈರ್ ಎಲ್ಲ ಕೊಟ್ಟಿದ್ದಾರೆ ನಿಮಗೆ. ಅಲ್ಲೂ ಅಷ್ಟೇ ವಾರ್ಡ್ರೋಬ್ ತುಂಬ ಇದೆ. ಹಾಗೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್, ಈ ಕಾರಣದಿಂದ ಒಂದ್ಸತಿ ನೋಡಿಸ್ತೀನಿ. ಬನ್ನಿ ಸರ್, ನೋಡಿ ಮನೆ ಮಾತ್ರ ಸಖತ್ತಾಗಿದೆ, ಸೂಪರ್. ಮನೆ ತಗೋಬೇಕು ಅಂತ ಇರ್ತೀರಲ್ಲ, ಒಂದ್ಸತಿ ತಗೊಳ್ಳೋದು ಮನೆ, ಈ ಥರ ಮನೆ ತಗೋಬೇಕು ತಗೊಂಡ್ರೆ ಸೂಪರ್ ಆಗಿದೆ. ಏನಂದರೆ ಒಂದೇ ಒಂದು ಕೊಡ್ತಾ ಇದ್ದು ಲಿಫ್ಟ್ ಇಲ್ಲ ಅಷ್ಟೇ. ಲಿಫ್ಟ್ ಒಂದು ಬಿಟ್ಟರೆ ನಿಮಗೆ ಮನೇನ ಯಾರು ಏನು ಮಾತಾಡೋಂಗೆ ಇಲ್ಲ, ಅಷ್ಟು ಸಖತ್ತಾಗಿದೆ. ನಮಗೆ ರೆಸ್ಟ್ ರೂಮ್ ಇದು ಬಂದು 3ನೇ ರೂಮು. ಅಂದರೆ ಟೋಟಲ್ ನಿಮಗೆ 4 ರೂಮ್ ಬರುತ್ತೆ. ಫಸ್ಟ್ ಫ್ಲೋರಲ್ಲಿ ಸೀನಿಯರ್ ಸಿಟಿಜನ್ ರೂಮ್ ಒಂದು ಬರುತ್ತೆ ನಿಮಗೆ. ಸೆಕೆಂಡ್ ಫ್ಲೋರಲ್ಲಿ 2 ರೂಮ್ ಬರುತ್ತೆ ನಿಮಗೆ. 3ನೇ ಫ್ಲೋರಲ್ಲಿ ಇದೊಂದು ರೂಮ್ ಬರುತ್ತೆ. ಟೋಟಲ್ 4 ರೂಮ್ ಆಗುತ್ತೆ. ಗ್ರೌಂಡ್ ಫ್ಲೋರ್ ಬಿಟ್ಟು ನಾನು ಹೇಳ್ತಿರೋದು. ಗ್ರೌಂಡ್ ಫ್ಲೋರ್ ಸೇರಿಸ್ಕೊಂಡ್ರೆ ನಿಮಗೆ ಟೋಟಲು 5 ರೂಮ್. ಅಂದರೆ ಅದು ಸಿಂಗಲ್ ಬಿ ಎಚ್ ಕೆ ಬಿಡಿ, ಅದು ಲೆಕ್ಕ ಬರೋಲ್ಲ ನಿಮಗೆ. ಟೋಟಲ್ 4 ರೂಮ್ ಬರುತ್ತೆ ನಿಮಗೆ ಸಿಂಗಲ್ ಬಿ ಎಚ್ ಕೆ ಬಿಟ್ಟು ಗ್ರೌಂಡ್ ಫ್ಲೋರಲ್ಲಿ. ಸಾಕಾಗಿದೆ. ಹಾಗೆ ಈ ಕಡೆ ಬಂದರೆ ನಮಗೆ ಇದು 3 ರೂಮ್ ಆಯಿತು. ಈ ಕಡೆ ಬಂದರೆ ನಮಗೆ ಮೋಲ್ಡೆಡ್ ಬಂದು ಬಾಲ್ಕನಿ ಬರುತ್ತೆ. ನೀವು ನೋಡ್ಬೋದು ಧಾರಾಳವಾಗಿ. ಇಲ್ಲಿ ಸಂಜೆ ಹೊತ್ತು ಆರಾಮಾಗಿ ಮನೇಲಿ ಏನೇನು ಫಂಕ್ಷನ್ ಮಾಡಿದ್ರೆ ಪಾರ್ಟಿ ಥರ ಆರಾಮಾಗಿ ಮಾಡ್ಬೋದು. ಗ್ರಾನೈಟ್ ಯೂಸ್ ಮಾಡಿದ್ದಾರೆ ನಿಮಗೆ, ಸೂಪರ್ ಆಗಿದೆ. ಸೈಡ್ ವಾಲೆಲ್ಲ ನೋಡ್ಬೋದು, ಲೈಟಿಂಗ್ ಎಲ್ಲ ಸಾಕಾಗಿ ಮಾಡಿದ್ದಾರೆ, ದೊಡ್ಡದಾಗಿದೆ. ಧಾರಾಳವಾಗಿ ಇಲ್ಲಿ ಏನಾರ ಕ್ಲೋಸ್ ಮಾಡ್ಕೊಂಡು ಇದು ಒಂದು ದೊಡ್ಡ ರೂಮ್ ಆಗುತ್ತೆ ನಿಮಗೆ. ಮೇಲ್ಗಡೆ ಅಷ್ಟೇ ನಿಮಗೆ ಪಿ ಒ ಸಿ ವಿತ್ ಪಿ ಒ ಸಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ, ಸಾಕಾಗಿದೆ. ಏನು ದೊಡ್ಡದಾಗಿದೆ ಸರ್. ಮನೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ. ಓಪನ್ ಆಗಿದೆ ಬಾಲ್ಕನಿ, ತಣ್ಣಗಿದೆ ನೋಡಿ. ಆಲ್ಮೋಸ್ಟ್ 1 ಗಂಟೆ ಆಗ್ತಾ ಬಂತು. ಆಚೆ ಕಡೆ ಬಿಸಿಲು ನೋಡಿ, ಅಲ್ಲೆಲ್ಲ ಬಿಸಿಲು ಹೆಂಗೆ ಸುಡ್ತಾ ಇದೆ ನಿಮಗೆ. ಅಂದರೆ ಇಲ್ಲಿ ನೋಡಿ ಎಷ್ಟು ತಣ್ಣಗಿದೆ ನಿಮಗೆ ಜಾಗ, ಸಖತ್ತಾಗಿದೆ. ಹಾಗೆ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ ನಿಮಗೆ, ನೋಡ್ಬೋದು. ಇಲ್ಲೇ ವಾಷಿಂಗ್ ಮಿಷಿನ್ ಮಾಡ್ಕೋಬೋದು, ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ. ಈ ಕಾರಿಂದ ನೋಡಿಸ್ತೀನಿ ನಿಮಗೆ. ನಾನು ಹೇಳ್ದಂಗೆ ನಿಮಗೆ ಲಿಫ್ಟ್ ಒಂದು ಕಮ್ಮಿ ಅಷ್ಟೇ, ಅದು ಬಿಟ್ಟರೆ ನಿಮಗೆ ಮನೆ ಮಾತ್ರ ಸಾಲಿಡ್ ಆಗಿದೆ. ಲಿಫ್ಟ್ ಇಲ್ಲದೆ ಇರೋದಕ್ಕೆ ನಿಮಗೆ ಈ ಮನೆ ರೇಟೂ ಅಷ್ಟೇ ತುಂಬ ಕಮ್ಮಿನೇ ಹೇಳ್ತಾರೆ. ಆ್ಯಕ್ಚುಲಿ ನಾನು ಎಷ್ಟೊಂದು ಮನೆ ವೀಡಿಯೋ ಮಾಡ್ತೀನಲ್ಲ, ರೇಟ್ ಹೇಳ್ತಾರಲ್ಲ, ಆ ರೇಟಿಗೆ ಇದು ಕಂಪೇರ್ ಮಾಡ್ತಾರೆ ನಿಮಗೆ ತುಂಬ ಕಮ್ಮಿ ಇದೆ, ಆರಾಮಾಗಿ ತಗೋಬೋದು. ಓಕೆ, ಟಾಪ್ ಫ್ಲೋರ್ಗೆ ಹೋಗೋಣ. ಟಾಪ್ ಫ್ಲೋರ್ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು, ಇಲ್ಲಿ ನಿಮ್ಗೆ ಎಲ್ಲರ ಕಡೆ ಲ್ಯಾಡರ್ಗಳು ಕೊಡ್ತಾರೆ ನಿಮಗೆ ಟಾಪ್ ಫ್ಲೋರ್ಗೆ. ಇಲ್ಲಿ ನೋಡಿ ಮೆಟ್ಲೆ ಮಾಡಿಬಿಟ್ಟಿದ್ದಾರೆ ನಿಮಗೆ, ಫುಲ್ ಮೆಟ್ಲು ಮಾಡಿತ್ತು. ಸೈಡೆಲ್ಲ ಸ್ಟೀಲ್ ನಿಮಗೆ ಫುಲ್ ಮೆಟ್ಲೆ ಮಾಡಿದ್ದಾರೆ ನೋಡಿ. ಇನ್ನೊಂದ್ಸತಿ ನೋಡಿಸ್ತೀನಿ. ಇದು ಓಪನ್ ಟೆರೆಸ್ ವಿತ್ ಮೋಲ್ಡೆಡು ಮಾಡಿ ಬೆಳೀತಾ ಇದ್ದೀವಿ. ಫುಲ್ ಮೋಲ್ಡೆಡ್ ತುಂಬ ಚೆನ್ನಾಗಿದೆ. ಎರಡರೇ ಕೊಟ್ಟಿಲ್ಲ ನಮಗೆ, ಫುಲ್ ಮೆಟ್ಲೆ ಮಾಡಿಬಿಟ್ಟಿದೆ. ಬೆಳಕುಗಳಿಗೋಸ್ಕರ ಇಲ್ಲೂ ಕೂಡ ವಿಂಡೋ ಕೊಟ್ಟಿದ್ದಾರೆ. ಈ ಕಡೆ ಬಂದರೆ ನಮಗೆ ಓಪನ್ ಟೆರೆಸ್ ಕೊಟ್ಟಿದ್ದಾರೆ. ಇಲ್ಲೇನು ಮೋಲ್ಡ್ ಗಿಡ್ ಮಾಡಿಲ್ಲ. ಬೇಕಂದರೆ ನೀವು ಮಂಗಳೂರು ರೂಪ್ ಮಾಡಿಸ್ಕೋಬೋದು. ಮನೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ ನಿಮ್ಗೆ. ಮೇಲ್ಗಡೆ ನೋಡ್ಬೋದು, ಅಲ್ಲಿ ಸೋಲಾರ್ ಹಾಕೊಳ್ಳೋಕ್ಕೆ ತುಂಬ ದೊಡ್ಡದಾಗಿದೆ ಜಾಗ. ಹಾಗೆ ಅಲ್ಲಿ 1500 ಲೀಟರ್ಸು ಸಿಂಟ್ಯಾಕ್ ಕೂಡ ಕೊಟ್ಟಿದ್ದಾರೆ. ಕೆಳಗಡೆ ನಾನು ಹೇಳಿದ್ನಲ್ಲ 12,000 ಲೀಟ್ರ್ ನೀರು ಕೂಡ ಇದೆ ನಿಮಗೆ. ಇಲ್ಲಿ ಬಂದು ನಿಮಗೆ ಕೈಯಲ್ಲಿ ಬಟ್ಟೆ ಹೋಗ್ತೀನಿ ಅಂದರೆ ಕೈಯಲ್ಲಿ ಬಟ್ಟೆ ಹೋಗ್ಬೋದು. ಕೊಳ ಎಲ್ಲ ಕಲೆಕ್ಷನ್ ಆಗಿದೆ.
ಹಾಗೆ ವಾಷಿಂಗ್ ಮಿಷಿನ್ ಇಲ್ಲೇ ಮಡಿಕೊಂತೀನಿ ಅಂದರೆ ಅದು ಕೂಡ ನಿಮಗೆ ಇಲ್ಲೇ ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ, ನಿಮಗೆ ಇಲ್ಲೇ ಕೊಟ್ಟಿದ್ದಾರೆ. ಓಕೆ, ಮನೆ ಸುತ್ತಮುತ್ತ ಇನ್ನೊಂದು ಸತಿ ನೋಡಿಸ್ತಾ ಇದ್ದೀನಿ ನಿಮಗೆ. ಈ ಥರ ಕಾಣಿಸುತ್ತೆ. ಸಖತ್ ಡೆವಲಪ್ಮೆಂಟ್ ಏರಿಯಾ, ಸೂಪರ್ ಆಗಿದೆ. ಓಕೆ, ಈ ಅಡ್ರೆಸ್ ಇನ್ನೊಂದು ಸತಿ ಹೇಳ್ಬಿಡ್ತೀನಿ. ಇದು ಬರೋದು ನಿಮಗೆ JP ನಗರ 9th ಬ್ಲಾಕಲ್ಲಿ ಬರುತ್ತೆ. ನಿಮಗೆ ಏಕತಾ ಆಗಿರುತ್ತೆ, ಏಕತಾ ಆಗಿರುತ್ತೆ. ಇದು ನಿಮಗೆ DC ಕನ್ವೆನ್ಷನ್ ಏಕತಾ, JP ನಗರ 9th ಬ್ಲಾಕ್. ಓಕೆ, ಇನ್ನೊಂದ್ಸತಿ ಇದ್ರ ರೇಟ್ ಹೇಳ್ತೀನಿ. ಇದು ಕೇಳ್ತಾ ಇರೋದು 2 CR 90 lakhs ಕೇಳ್ತಾರೆ, ಅಂದರೆ 2,90,00,000. ನೆಗೋಷಿಯಬಲ್ ಆಗಿರುತ್ತೆ, ತುಂಬ ಜಾಸ್ತಿ ಇರೋಲ್ಲ, ನೆಗೋಷಿಯಬಲ್ ಆಗಿರುತ್ತೆ. ನೋಡಿ, ಲಿಫ್ಟ್ ಒಂದು ಇಲ್ಲ ಅಷ್ಟೇ. ನಿಮಗೆ ಲಿಫ್ಟ್ ಯೂಸ್ ಮಾಡಿದರೆ ಯೂಸಲಾಗಿ ಎಲ್ಲ ಕಡೆ ನಾನು ವಿಡಿಯೋ ಮಾಡಿರೋದು ಆಲ್ಮೋಸ್ಟ್ 3,60,000 lakhs, 3 CR 60 lakhs ಕೇಳ್ತಾರೆ. ಹಂಗೆ ಕಂಪೇರ್ ಮಾಡ್ಕೊಂಡಿದ್ದು ತುಂಬ ಕಮ್ಮಿ ಇದೆ. ನಿಮಗೆ ಧಾರಾಳವಾಗಿ ನೀವು ನೋಡ್ಬೋದು. ಈಗ ಅದೇ ಹೇಳ್ದಂಗೆ ಲಿಫ್ಟ್ ಒಂದಿಲ್ಲ ಅಷ್ಟೇ, ನಿಮಗೆ ಆರಾಮಾಗಿ ಬಂದು ನೋಡ್ಬೋದು. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಇದು ಕೇಳ್ತಾ ಇರೋದು ರೇಟ್ ಬಂದ್ಬಿಟ್ಟು 2,90,00,000 ಕೇಳ್ತಾರೆ. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. JP ನಗರ 9th ಪ್ಲೇಸ್ ಬರುತ್ತೆ. ನಿಮಗೆ DC ಕನ್ವೆನ್ಷನ್ ಏಕತಾ ಬರುತ್ತೆ ನಿಮಗೆ. ಓಕೆ, ಈ ಮನೆ ನೋಡಿ ಯಾರಿಗಾನ ಇಷ್ಟ ಆದರೆ, ಮನೆ ತುಂಬ ಇಷ್ಟ ಆದರೆ ನನ್ನ ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ನೋಡ್ತೀನಿ ಮನೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ 30-40 ಮನೆ ರೀಸನಬಲ್ ರೇಟಲ್ಲಿ ಹುಡುಕ್ತಾರೆ. ಈ ಮನೆ ತುಂಬ ಚೆನ್ನಾಗಿದೆ, ನೋಡ್ಬೋದು. ಅವರು ಕೂಡ ವೀಡಿಯೋ ಶೇರ್ ಮಾಡಿ. ಓಕೆ, ಇನ್ನೂ ನನ್ನ ಚಾನಲ್ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಗೆಲ್ಲ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯವಾಗಿರುತ್ತೆ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ಹೊಸ ವೀಡಿಯೋಗಳು ಮಾಡೋಕ್ಕೆ ಹುಮ್ಮಸ್ಸು ಬರುತ್ತೆ ನಮಗೆ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಈ ವಿಡಿಯೋದಲ್ಲಿ ತುಂಬ ಡೀಟೇಲ್ಸ್ ನಾನು ಮಿಸ್ ಮಾಡಿದ್ದೀನಿ ಹೇಳೋದನ್ನ. ಬಂದು ಡೈರೆಕ್ಟಾಗಿ ಮನೆ ನೋಡಿ, ನಿಮಗಂತೂ ತುಂಬ ಇಷ್ಟ ಆಗುತ್ತೆ. ರೇಟು ಅಷ್ಟೇ, ಬಂದು ಕೂತ್ಕೊಂಡು ಮಾತಾಡಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ ನಿಮಗೆ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ವರ್ಷ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.